ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ದೇವಸ್ಥಾನಕ್ಕೆ ಹೋದಾಗ ಕಾಯೆಲ್ಲ ಹೊಡ್ಕೊಂಬಂದಿರ್ತೀರಿ. ಇವಾಗ ಮಳೆಗಾಲ ಅಥವಾ ಚಳಿ ಇರೋದ್ರಿಂದ ಅದೆಲ್ಲ ಕಾಯಿ ಹಸಿ ಕಾಯಿ ಏನಾಗುತ್ತೆ ಮರ್ದಿನ ಅನ್ನತ್ಲೆ ಕೆಟ್ಟು ಹೋಗ್ಬಿಟ್ಟಿರುತ್ತೆ. ಅದೆದಕ್ಕೂ ವೇಸ್ಟ್ ಆಗಿಬಿಡುತ್ತೆ, ಯಾವ ಅಡುಗೆಗೂ ಬರಲ್ಲ ಅನ್ನೋರು ಅದರಿಂದ ಒಂದು ಸ್ವೀಟನ್ನು ಮಾಡ್ಬೋದು. ಹಸಿ ಕೊಬ್ಬರಿಯಿಂದ ನಾವು ಒಂಥರ ಮಿನಿ ಕರ್ದಂಟು ಟೈಪ್ ಮಾಡ್ಕೋಬೋದು. ಅದು ಹೇಗಪ್ಪ ಮಾಡೋದಂತಂದರೆ, ನಾನಿಲ್ಲಿ ಹಸಿ 2 ತೆಂಗಿನ ಹೋಳನ್ನು ತೊಗೊಂಡಿದ್ದೀನಿ. ಇವೆರಡನ್ನು ಬಿಡಿಸ್ಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿರಬೇಕು. ನೋಡಿ, ಇದರಿಂದ ನಾನು 1.5 ಬಟ್ಲಾಗುವಷ್ಟು ತೊಗೊಂಡಿದ್ದೀನಿ. ಒಂಥರ ಮಿನಿ ಕರ್ದಂಟು ತಿಂದಂಗೆ ಆಗುತ್ತೆ. ಬಟ್ ಕರ್ದಂಟು ಮಾಡೋದು ಸ್ಪೆಷಲ್, ಬಟ್ ಅದೇ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಒಂಥರ ಮಿನಿ ಕರ್ದಂಟು ಅಂತಲೇ ಹೇಳ್ಬೋದು ಇದನ್ನು. ಈ ಥರ 1.5 ಕಪ್ ಅಳತೆ ಮಾಡಿಟ್ಕೊಂಡು, ಇದು ಕಾಯಿನೂ ವೇಸ್ಟ್ ಆಗಲ್ಲ, ಕೆಟ್ಟು ಹೋಗುತ್ತಾ ಅನ್ನೋರು ಈ ಥರ ಅಡುಗೆ ಮಾಡ್ಕೊಂಡು ಸ್ವೀಟ್ ಮಾಡಿಕೊಂಡು ನೀವು ಎಷ್ಟು ದಿನ ಇಟ್ಟರು ಏನೂ ಆಗಲ್ಲ. ಇದು ಅಷ್ಟು ಚೆನ್ನಾಗಿರುತ್ತೆ. ಇದನ್ನು 1.5 ಕಪ್ ಆಗುವಷ್ಟು ಕೊಬ್ಬರಿನ ಮಿಕ್ಸಿಗೆ ಹಾಕೋಬೇಕು. ಸ್ವಲ್ಪ ಅದು ರುಬ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಹಾಕಿ ಇನ್ನೊಮ್ಮೆ ರುಬ್ಕೋಬೇಕು. ನೋಡಿ, ಈ ಥರ ನಾವೇನು ಒಣ ಹಣ್ಣುಗಳನ್ನ ಇಟ್ಕೋಬೇಕು. ಈ ಥರ ನೋಡಿ, ಕಟ್ ಮಾಡಿದಂಥ ಖರ್ಜೂರ, ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ, ಇಲ್ಲಿ ಬೆಲ್ಲ, ಸ್ವಲ್ಪ ಏಲಕ್ಕಿ ಪುಡಿ ಲಾಸ್ಟಿಗೆ, ಇಲ್ಲಿ ಸ್ವಲ್ಪ ತುಪ್ಪ ಹಾಕಿ 1 ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಂಡು ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡ್ಬಿಡ್ಬೇಕು. ಇದಕ್ಕೆ ಖರ್ಜೂರನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ಬೇಕು. ನೋಡಿ, ಖರ್ಜೂರ, ಬಾದಾಮಿ, ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಕಟ್ ಮಾಡಿ ಇಟ್ಕೊಂಡು ಈ ಥರ ಲಾಸ್ಟಿಗೆ ಸ್ವಲ್ಪ ಎಳ್ಳು, 1 ಮುಟ್ಟಿಗೆ ಆಗುವಷ್ಟು ಅಥವಾ 2 ಮುಟ್ಟಿಗೆ ಆಗುವಷ್ಟು ಎಳ್ಳನ್ನು ಹಾಕೋಬೇಕು. ಜಾಸ್ತಿ ಫ್ಲೇವರ್ ಕೊಡೋದಂದ್ರೆ ಇದು ಎಳ್ಳು ತುಂಬ ಚೆನ್ನಾಗಿರುತ್ತೆ. ಒಂಥರ ಕರ್ದಂಟು ಫ್ಲೇವರ್ ಟೈಪೇ ಬರುತ್ತೆ ಈ ಥರ ಎಳ್ಳು ಹಾಕಿದ್ರಿ ಅಂದ್ರೆ. ಇದಕ್ಕೆ ಯಾವುದೇ ಜಾಸ್ತಿ ಡ್ರೈ ಫ್ರೂಟ್ಸ್ ಏನೂ ಬೇಕಾಗಿಲ್ಲ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬರೀ ನಾವು ದ್ರಾಕ್ಷಿ ಹಾಕ್ಕೋತೀವಿ ಅಂದ್ರೆ ಆ ಥರನೂ ಮಾಡ್ಕೋಬೋದು. ಈ ಥರ ಸ್ವಲ್ಪ ತುಪ್ಪದಾಗ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವೇನು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಹಸಿ ಕೊಬ್ಬರಿ ಮತ್ತು ದ್ರಾಕ್ಷಿ ಹಾಕ್ಕೊಂಡು ಇದನ್ನು ಹಾಕಿ ಹುರಿಬೇಕು. ಸ್ವಲ್ಪ ಹಸಿ ವಾಸನೆ ಇರ್ತಲ್ಲ, ಸ್ವಲ್ಪ ಹುರಿಬೇಕಾಗುತ್ತೆ. ಕಡಿಮೆ ಉರಿಯಲ್ಲಿ ಸ್ವಲ್ಪ ಹುರಿಬೇಕು ಇದನ್ನು. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಕೊನೆವರೆಗೂ ವಿಡಿಯೋವನ್ನು ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡೀನಿ ಈ ರೆಸಿಪಿ. ನೋಡಿ, ಈ ಥರ ಚೆನ್ನಾಗಿ ಹುರಿದ್ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇನ್ನೊಂದು ಚಮಚ ಹಾಕಿ ಕಡಿಮೆ ಉರಿಯೊಳಗೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕು ಇದನ್ನು. ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ. ಕಡಿಮೆ ಉರಿನೇ ಇರಲಿ ಇದಕ್ಕೆ. ನೀವು ಜಾಸ್ತಿ ತುಪ್ಪ ಬಳಸ್ಬೋದು, ಇಲ್ಲ ಬಳಸ್ತೇನೆ ಇರ್ಬೋದು. ಯಾಕಂದ್ರೆ ಕೊಬ್ಬರಿ ಇರೋದ್ರಿಂದ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ ಅದ್ರೊಳಗೆ. ನೀವು ಬೇಕಿದ್ರೆ ಹಾಕೋಬೋದು ತುಪ್ಪ. ಈ ಥರ ತಳ ಹಿಡಿದೇ ಹಾಗೆ ಸ್ವಲ್ಪ ಕೈಯಾಡಿಸ್ತಾನೆ ಇರಬೇಕು. ಕಡಿಮೆ ಉರಿ ಇಟ್ಟಿರಬೇಕು. ಇದು ಸ್ವಲ್ಪ ಆಗುತ್ತಲೇ ನಾವು ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಡಿಟ್ಟಿರ್ಬೇಕು. ಇದನ್ನ ಹಾಕೋದಕ್ಕೆ ನಿಮ್ಗೆ ಯಾವ ಶೇಪ್ ಒಳಗೆ ಬೇಕೋ ಆ ಶೇಪ್ ಒಳಗೆ ಕಟ್ ಮಾಡ್ಕೋಬೋದು. ನೋಡಿ, ನಾನೇನು 1.5 ಕಪ್ ಆಗುವಷ್ಟು ಕೊಬ್ಬರಿ ಏನು ತೊಗೊಂಡಿದ್ನಲ್ಲ ಅದಕ್ಕೆ 1 ಕಪ್ ಆಗುವಷ್ಟು ಬೆಲ್ಲ ತೊಗೋಬೇಕು. ಸ್ವಲ್ಪ ಸಣ್ಣಾಗಿ ಜಜ್ಜಬೇಕು ಬೆಲ್ಲವನ್ನು. ನಂದಿಲ್ಲಿ ಒಂದು ಸ್ವಲ್ಪ ಕಾಳು ಹಂಗೆ ಇದೆ. ಸ್ವಲ್ಪ ನೀವು ಸಣ್ಣಾಗಿ ಜಜ್ಕೊಂಡ್ರೆ ನಡಿತೈತಿ, ಅಂದ್ರೆ ಜಲ್ದಿ ಮಾಡ್ಬೋದು. ಬೆಲ್ಲ ಏನಾಗುತ್ತೆ, ಕಾಳು ಹೆಂಗಿತ್ತಂದ್ರೆ ಸ್ವಲ್ಪ ಕರಗೋದು ಲೇಟ್ ಆಗುತ್ತೆ. ನೀವು ಅದನ್ನೇ ಸ್ವಲ್ಪ ಮೆತ್ತಗೆ ಜಜ್ಜಿದ್ರಿ ಅಂದರೆ ಬೆಲ್ಲವನ್ನು ಬೇಗನೆ ಆಗುತ್ತೆ. ನೋಡಿ, ಇದು ಬೆಲ್ಲ ಕರಗೋವರೆಗೂ ನಾವು ಕೈಯಾಡಿಸ್ತಾನೆ ಇರಬೇಕು. ಬೆಲ್ಲ ಕರಿಗೆಲ್ಲ ಈ ಥರ ನೀರು ಬಿಡುತ್ತೆ, ಅದೆಲ್ಲ ಹೊಂದ್ಕೊಳ್ಳುತ್ತೆ ಅದ್ರ ಜೊತೆ. ಯಾಕಂದ್ರೆ ಬೆಲ್ಲ ಹಾಕಿಂದ ಸ್ವಲ್ಪ ಟೈಮ್ ಹಿಡಿತೈತಿ ಇದು, ಯಾಕಂದ್ರೆ ಕರಗಬೇಕಲ್ಲ ಕಾಳೆಲ್ಲ ಬೆಲ್ಲ. ನೋಡಿ, ಈ ಥರ ಒಡಿಬೇಕು ಅದನ್ನು. ಆದ್ದರಿಂದ ಸ್ವಲ್ಪ ಬೆಲ್ಲ ಸಣ್ಣಗೆ ಜಜ್ಜಿದ್ರೆ ನಡಿತೈತಿ, ಬೇಗನೆ ಆಗುತ್ತೆ. ನೋಡಿ, ಈ ಥರ ಎಲ್ಲ ಸೇರ್ಕೊಳ್ಳೋವಂಗೆ
ಸ್ವಲ್ಪ ಹಾಗೆ ಕರಗಿಸ್ತಾನೆ ಇರಬೇಕು ಇದನ್ನ ಬೆಲ್ಲ. ಅವಾಗ ಏನಾಗಿತ್ತು, ಬರೀ ನಾವು ಬೆಲ್ಲ ಹಾಕೋಕ್ಕಿಂತ ಮುಂಚೆ ತಳ ಹಿಡಿತಾ ಇತ್ತು. ಬಟ್ ಈ ಥರ ಬೆಲ್ಲ ಹಾಕಿದ ಮೇಲೆ ನೋಡಿ ಎಲ್ಲ ತಳ ಬಿಡ್ತಾ ಇದೆ ಇದೀಗ. ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳಿಗೂ ಕೊಬ್ಬರಿ ಹಾಗೆ ಹಸಿ ತಿನ್ನೋಕೆ ಇಷ್ಟಪಡಲ್ಲ. ಬಟ್ ಈ ಥರ ಮಾಡಿಕೊಡಿ, ಒಂಥರ ಕೊಬ್ಬರಿ ಮಿಠಾಯಿ ಥರನೇ ಇರುತ್ತೆ, ಅಥವಾ ಮಿನಿ ಕರದಂಟೆ ಟೈಪೇ ಇರುತ್ತೆ. ಕರದಂಟಾದ್ರೆ ಭಾಳ ಎಲ್ಲ ಐಟಮ್ಸ್ ಹಾಕ್ಬೇಕು ನಾವು. ಬಟ್ ಈ ಥರ ನೀವು ಹಸಿ ಕೊಬ್ಬರಿಯಿಂದ ಮಾಡಿ ನೋಡ್ರಿ, ಬಟ್ ಅದೇ ಟೇಸ್ಟೇ ಕೊಡುತ್ತೆ. ಬಟ್ ಅದು ಮಾಡೋದು ಡಿಫ್ರೆಂಟ್. ನಾ ಇದಕ್ಕೆ ಮಿನಿ ಕರದಂಟ ಅಂತಲೇ ಕರೆದಿರೋದು. ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿ ಏನು ಇಟ್ಕೊಂಡಿದ್ವಲ್ಲ, ಏಲಕ್ಕಿ ಪುಡಿಯನ್ನು ಹಾಕಬೇಕಾಗತ್ತೆ. ಅದನ್ನ ಹಾಕಿ ಸ್ವಲ್ಪ ನೋಡಿ ಈಗೆಲ್ಲ ತಳ ಬಿಡ್ತಾ ಇದೆ. ಇನ್ನಷ್ಟು ಕೈ ಆಡಿಸ್ಬೇಕು ಸುತ್ತಲೂ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೂ ಒಂದು ಕಮೆಂಟ್ ಕೂಡ ಮಾಡಿ. ಈ ಥರ ಒಂದು ಹಸಿ ಕೊಬ್ಬರಿಯಿಂದ ಈ ಥರ ಡಿಲೀಸಿಯಸ್ ಸ್ವೀಟನ್ನು ಮಾಡ್ಬೋದು. ಅಷ್ಟು ಬಾಯಲ್ಲೇ ಕರಗುತ್ತಿದ್ದು, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ರುಚಿಕರವಾಗಿರುತ್ತೆ ಇದು. ಹಸಿ ಕೊಬ್ಬರಿ ಮಾಡಿದ್ರಿಂದ ಅದು ಫ್ಲೇವರೇ ಬೇರೆ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ. ನೋಡಿ ಇದು ಈಗಾಗಿದೆ. ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ನಾವೇನು ಒಂದು ಕಡೆ ತುಪ್ಪ ಪ್ಲೇಟಿಗೆ ಹಚ್ಕೊಂಡು ಇಟ್ಕೊಂಡಿದ್ವಲ್ಲ, ಸ್ವಲ್ಪ ಗ್ಯಾಸ್ ಆಫ್ ಮಾಡಿದ ಮೇಲೂ ಇದನ್ನ ಕೈ ಆಡಿಸ್ಬೇಕು. ನೋಡಿ ಎಲ್ಲ ಸುತ್ತಲೂ ಎಲ್ಲ ಕರೆಕ್ಟಾಗಿ ತಗೊಂಡು ಒಂದು ಸೈಡ್ ಆಗುವಂಗೆ ಇಡಬೇಕು. ಈಗೇನು ನಾವು ತುಪ್ಪ ಹಚ್ಕೊಂಡು ಇಟ್ಕೊಂಡಿದ್ವಲ್ಲ ಪ್ಲೇಟಿಗೆ, ಅದಕ್ಕೆ ಹಾಕಬೇಕು ಇದನ್ನು. ಇಲ್ಲಿ ಬಟರ್ ಪೇಪರ್ ಅದೇನೂ ಯೂಸ್ ಮಾಡ್ತಾ ಇಲ್ಲ, ಬರೀ ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರಿದ್ದೆ. ಇನ್ನು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುವಂಗೆ ಮಾಡಬೇಕು. ಸ್ವಲ್ಪ ಜಿಗಿಟಿರೋದ್ರಿಂದ ನೀವೇನಾದರೂ ಒಂದು ಬಟ್ಲು ಅಥವಾ ಏನಾದರೂ ತಗೊಂಡು ಸ್ವಲ್ಪ ಅದಕ್ಕೆ ಹಿಂದೆ ತುಪ್ಪ ಸವರಿ ಸಮ ಮಾಡಬೇಕಾಗತ್ತೆ ಇದನ್ನು. ನೋಡಿ ನಾ ಈ ಥರ ಒಂದು ಬಟ್ಲೆ ಏನು ನಾನು ಕೊಬ್ಬರಿ ಅಳತಿ ಮಾಡ್ಕೊಂಡಿದ್ನಲ್ಲ, ಆ ಬಟ್ಲದಿಂದ ಸಮನಾಗಿ ಮಾಡ್ತಾಯಿದ್ದೀನಿ. ನಿಮಗಿದು ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು. ಈಗ ನೋಡಿ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಆಮೇಲೆ ನೀವು ಕಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟ್. ಒಮ್ಮೆ ಟ್ರೈ ಮಾಡಿ. ನೋಡಿ ಈ ಥರ ಚೆನ್ನಾಗಿ ಕಟ್ ಮಾಡಿ, ಅಂದ್ರೆ ಎಲ್ಲ ಕಡೆ ಹೊಂದ್ಕೋಬೇಕದು. ಇದಾದಮೇಲೆ ನೀವು ಒಂದು ಚಾಕುಲೆ ಕಟ್ ಮಾಡ್ಬೋದು. ಆಮೇಲೂ ಮಾಡ್ಬೋದು, ಬಟ್ ಹೀಗೆ ಮಾಡಿದರೆ ತಿನ್ನೋಕೆ ಟೇಸ್ಟ್ ಆಗಿರುತ್ತೆ. ನೋಡಿ ಈ ಆಕಾರದೊಳಗೆ ನೀವು ಸ್ಕ್ವೇರ್ ಶೇಪ್ ಒಳಗೆ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟ್. ಈಗ ದೀಪಾವಳಿ ಹಬ್ಬಕ್ಕಂತೂ ಚೆನ್ನಾಗಿರುತ್ತೆ ಈ ಥರ ಹಸಿ ಕೊಬ್ಬರಿ. ನಾವು ಹಬ್ಬಕ್ಕೆ ಸಾಲು ಹಬ್ಬ ಬರ್ತಾವೆ, ಅದಕ್ಕೆಲ್ಲ ಕಾಯಿಯನ್ನು ಒಡೆದಿರ್ತೀವಿ. ಹಸಿ ಕೊಬ್ಬರಿ ಈಗ ಕೆಟ್ಟು ಹೋಗೋದ್ರಿಂದ ಈ ಥರ ಒಂಥರ ಸ್ವೀಟ್ ಮಾಡ್ಕೋಬೋದು, ವೇಸ್ಟ್ ಆಗೋದಿಲ್ಲ ಏನು. ನೋಡಿ ನೀವು ಎಷ್ಟು ದಿನ ಇಟ್ಟರು ಇದೇನೂ ಆಗಲ್ಲ. ಇದನ್ನು ನೀವು ಈ ಥರ ಸ್ಕ್ವೇರ್ ಶೇಪ್ ಬೇಡಂದ್ರೆ ಉಂಡೆ ಟೈಪ್ ಕಟ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಧನ್ಯವಾದಗಳು.